ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಪೊಲೀಸ್ ಇಲಾಖೆಯೇ ಶಾಕ್ ಆಗುವಂತ ಸುದ್ದಿ. ಇದು ದೇಶದ ಭದ್ರತೆಯನ್ನೇ ಪ್ರಶ್ನಿಸುವಂತ ಸುದ್ದಿ. ರಾಜ್ಯದಲ್ಲಿ ಇಲ್ಲ ಉಗ್ರರ ಸ್ಲೀಪರ್ ಸೆಲ್ಗಳು. ದೇಶದ ಸ್ಲೀಪರ್ ಸೆಲ್ಗಳಾಗಿದ್ದಾರೆ ಹಾಗಾದ್ರೆ ನಕ್ಸಲರು. ಇದು ಪೊಲೀಸ್ ಇಲಾಖೆಯೇ ಶಾಕ್ ಆಗುವಂತ ಸುದ್ದಿ. ಇದು ದೇಶದ ಭದ್ರತೆಯನ್ನೇ ಪ್ರಶ್ನೆ ಮಾಡುವಂತಹ ಸುದ್ದಿ. ರಾಜ್ಯದಲ್ಲಿ ಇಲ್ಲ ಉಗ್ರರ ಸ್ಲೀಪರ್ ಸೆಲ್ಗಳು. ದೇಶದ ಸ್ಲೀಪರ್ ಸೆಲ್ಗಳಾಗಿದ್ದಾರೆ ಹಾಗಾದ್ರೆ ನಕ್ಸಲರು. ನಕ್ಸಲ್ ಚಟುವಟಿಕೆಗಳಿಗೆ ಫಾರಿನ್ ಫಂಡಿಂಗ್ ಶಂಕೆ ಇದೆ. ಡೆಬಿಟ್ ಕಾರ್ಡ್ಗಳ ಮೂಲಕ ಹಣಕಾಸು ನೆರವು ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ 4 ಸೇರಿ 6 ಮಂದಿ ಮೇಲೆ ಈಗ ಕೇಸ್ ದಾಖಲಾಗಿದೆ. ದೆಹಲಿ ಇಡಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಈಗ ಅಮೆರಿಕ ಮೂಲದ ಸಂಸ್ಥೆ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಇದು ಪೊಲೀಸ್ ಇಲಾಖೆಯೇ ಶಾಕ್ ಆಗುವಂತ ಸುದ್ದಿ. ನಕ್ಸಲ್ ಚಟುವಟಿಕೆಗಳಿಗೆ ಫಾರಿನ್ ನಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಡೆಬಿಟ್ ಕಾರ್ಡ್ಗಳ ಮೂಲಕ ಹಣಕಾಸು ನೆರವು ನೀಡಲಾಗ್ತಾ ಇದೆ. ರಾಜ್ಯದ 4 ಸೇರಿದಂತೆ 6 ಮಂದಿ ಮೇಲೆ ಕೇಸ್ ದಾಖಲಾಗಿದೆ. ಈಗ ದೆಹಲಿ ಇಡಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಅಮೆರಿಕ ಮೂಲದ ಸಂಸ್ಥೆ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಅಮೆರಿಕ ಅಥವಾ ವಿದೇಶದಿಂದ ಈ ಒಂದು ಫಂಡಿಂಗ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಫಂಡಿಂಗ್ ಜಾಲ ಪತ್ತೆಯಾಗಿದೆ. ಈಗ ವಿದೇಶಿ ಕಾರ್ಡ್ ಬಳಸಿ 44 ಕೋಟಿ ಎಟಿಎಂ ದೋಚಿತ್ತು. ಆ ಗ್ಯಾಂಗ್ ಅನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರಲ್ಲಿ UAPA ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಏರ್ಪೋರ್ಟ್ ನಲ್ಲಿ ಸಿಕ್ಕಿಬಿದ್ದ ಆಸಾಮಿಯಿಂದ ಶಾಕಿಂಗ್ ರಹಸ್ಯ ಸ್ಫೋಟ ಆಗಿರೋದು. ಏರ್ಪೋರ್ಟ್ ನಲ್ಲಿ ಒಬ್ಬ ಆಸಾಮಿ ಸಿಕ್ಕಿ ಬೀಳುತ್ತಾನೆ. ಆತನನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ರಹಸ್ಯವನ್ನ ಬಾಯ್ಬಿಡ್ತಾನೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಸ್ತಾರ್ ದಂಥರಿ ನಕ್ಸಲ್ ವಲಯದಲ್ಲೇ ಕೋಟಿ ಹಣ ವಿತ್ಡ್ರಾ ಆಗಿರೋದು. ಜೊನಾಥನ್ ರಾಜನ್ ಅಮೆರಿಕ ಮೂಲದ ಸಂಸ್ಥೆ ಸೇರಿ 7 ಮಂದಿ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಇಡಿ ಎಂಟ್ರಿ ಬೆನ್ನಲ್ಲೇ ಡಿಜಿಟಲ್ ಸಾಕ್ಷ್ಯ ನಾಶಪಡಿಸಿದ್ರು ಖದೀಮರು. ಇಡಿ ದೂರಿನ ಮೇರೆಗೆ ಬೆಂಗಳೂರು ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಈಗ ಗಮನಿಸ್ತಾ ಇದ್ದೀವಿ, ಒಬ್ಬ ಆಸಾಮಿ ಸಿಗ್ತಾನೆ. ಬೆಂಗಳೂರು ಅಂತಾರಾಷ್ಟ್ರೀಯ ಫಂಡಿಂಗ್ ಜಾಲ ಪತ್ತೆಯಾಗಿರೋದು. ನಕ್ಸಲರಿಗೆ ಫಾರಿನ್ ಫಂಡ್ ಸಪ್ಲೈ ಆಗ್ತಿದ್ದು ಹೇಗೆ ಗೊತ್ತಾ? ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ ಫಂಡಿಂಗ್ ಆಗ್ತಾ ಇತ್ತು ಅನ್ನೋ ಶಂಕೆ ಇದೆ. ಕಳೆದ ಏಪ್ರಿಲ್ನಲ್ಲಿ ಭೂಗತ ಹಣಕಾಸು ಜಾಲ ಪತ್ತೆ ಹಚ್ಚಿತ್ತು ಇಡಿ. ಕಾನೂನು ಮೀರಿ ಭಾರತಕ್ಕೆ ವಿದೇಶಿ ದೇಣಿಗೆ ಬಂದಿರೋದು ಪತ್ತೆಯಾಗಿದೆ. 2025 ನವೆಂಬರ್ನಿಂದ ಏಪ್ರಿಲ್ 2026 ನಡುವೆ ಹಣಕಾಸು ಬಳಕೆ ಆಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ 92.55 ಕೋಟಿ ಬಳಕೆಯಾಗಿರೋದು. ಸಂತೋಷ್ ಕುಮಾರ್ ಎಂಬ ಒಂದೇ ಹೆಸರಲ್ಲಿ ಹಲವು ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಅಮೆರಿಕ ಮೂಲದ ಬ್ಯಾಂಕ್ ವಿತರಿಸಿದ ಡೆಬಿಟ್ ಕಾರ್ಡ್ಗಳು. 1000ಕ್ಕೂ ಹೆಚ್ಚು ವಿದೇಶಿ ಡೆಬಿಟ್ ಕಾರ್ಡ್ಗಳು ಅಂತ ಎಫ್ಐಆರ್ ದಾಖಲಾಗಿದೆ. ನಕ್ಸಲರಿಗೆ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಇದೆಲ್ಲ ದುಡ್ಡು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಶಂಕೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ ಕಳೆದ ಏಪ್ರಿಲ್ನಲ್ಲಿ ಭೂಗತ ಹಣಕಾಸು ಜಾಲ ಪತ್ತೆ ಹಚ್ಚಿತ್ತು ಇಡಿ. ಏಪ್ರಿಲ್ ತಿಂಗಳಲ್ಲಿ ಭೂಗತ ಹಣಕಾಸು ಜಾಲವನ್ನ ಪತ್ತೆ ಹಚ್ಚಲಾಗಿತ್ತು ಇಡಿ ಕಡೆಯಿಂದ.
ಕಾನೂನು ಮೀರಿ ಭಾರತಕ್ಕೆ ವಿದೇಶಿ ದೇಣಿಗೆ ಬಂದಿರೋದು ಪತ್ತೆಯಾಗಿದೆ. ಕಾನೂನು ಮೀರಿ ಭಾರತಕ್ಕೆ ವಿದೇಶಿ ದೇಣಿಗೆ ಬಂದಿರೋದು ಪತ್ತೆಯಾಗಿದೆ. ಈಗ 2025 ನವೆಂಬರ್ನಿಂದ ಏಪ್ರಿಲ್ 2026 ನಡುವೆ ಹಣಕಾಸು ಬಳಕೆಯಾಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ 92.55 ಕೋಟಿ ಬಳಕೆಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಇದು ಭಯಾನಕವಾದಂತಹ ವಿಚಾರ. ಜೊತೆಗೆ ಅಂದ್ರೆ ನಕ್ಸಲರಿಗೆ ವಿದೇಶದಿಂದ ಫಂಡಿಂಗ್ ಆಗುತ್ತೆ ಅಂತ ಅಂದ್ರೆ ಇದು ಭಾರತ ಸರ್ಕಾರಕ್ಕೆ ಗೊತ್ತಾಗಲ್ವಾ, ಅಥವಾ ಎಷ್ಟು ಕಣ್ತಪ್ಪಿಸಿ ಈ ರೀತಿಯಾದಂಥ ಡೀಲ್ಗಳನ್ನ ಮಾಡ್ತಾರೆ ಅಂತ? ಖಂಡಿತ ರಾಮ್, ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಆಂಟಿ ನಕ್ಸಲ್ ಫೋರ್ಸು ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಆದರೆ ಕಳೆದ ಏಪ್ರಿಲ್ನಲ್ಲಿ ಒಬ್ಬ ಏರ್ಪೋರ್ಟ್ಗೆ ಬರ್ತಾನೆ, ಮೈಸೂರು ಮೂಲದ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಆತನ ಬಳಿ ಬರೋಬ್ಬರಿ 24 ವಿದೇಶಿ ಡೆಬಿಟ್ ಕಾರ್ಡ್ಗಳು ಪತ್ತೆ ಆಗ್ತವೆ. ಅದು ಎಲ್ಲವೂ ಸಹ ಒಬ್ಬನೇ ಹೆಸರಲ್ಲಿ, ಸಂತೋಷ್ ಕುಮಾರ್ ಅಂತಕ್ಕಂಥ ಒಬ್ಬನೇ ಹೆಸರಿನಲ್ಲಿ ಆ ಒಂದು ಕಾರ್ಡ್ ಮೇಲೆ ಹೆಸರು ನಮೂದಾಗಿರುತ್ತೆ. ಈ ಸಂಬಂಧಪಟ್ಟಂತೆ ಒಂದು ಶಂಕೆ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೈಗೊಂಡಾಗ 2025 ನವೆಂಬರಿಂದ 2026 ಏಪ್ರಿಲ್ವರೆಗೆ ಬರೋಬ್ಬರಿ 92.55 ಲಕ್ಷ ರೂಪಾಯಿ ಹಣ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ನಕ್ಸಲರಿಗೆ ಹಣ ಸಂದಾಯ ಆಗಿದೆ ಅಂತಕ್ಕಂಥದ್ದು. ಅದು ಏನಂತಂದರೆ ಅವರಿಗೆ ನೇರವಾಗಿ ಹವಾಲಾ ಮುಖಾಂತರ ಏನಾದರೂ ಹಣವನ್ನು ತಲುಪಿಸಬೇಕು ಅನ್ನೋದಾದರೆ ಗೊತ್ತಾಗುತ್ತೆ. ಹಾಗಾಗಿ ಡೆಬಿಟ್ ಕಾರ್ಡ್ಗಳನ್ನು ಅವರ ಬಳಿ ತಲುಪಿಸಿದಾಗ ಅವರು ಆರ್ಥಿಕವಾಗಿ ವಿದೇಶದಲ್ಲಿ ಕೂತ್ಕೊಂಡು ಫಂಡ್ ಮಾಡ್ಬೋದು ಅನ್ನೋ ಒಂದು ವಾಮ ಮಾರ್ಗವನ್ನು ಹಿಡಿದಿರ್ತಕ್ಕಂಥ ಈ ಒಂದು ಗ್ಯಾಂಗ್ ಏನಿದೆ, ನಕ್ಸಲರಿಗೆ ಹಣವನ್ನು ಫಂಡಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬೆಂಗಳೂರು ಮೂಲದ 3 ಜೊತೆಗೆ ಮೈಸೂರು ಮೂಲದ ಒಬ್ಬ ವ್ಯಕ್ತಿ ಸೇರಿದಂತೆ ಅಮೆರಿಕದ ಸಂಸ್ಥೆ ಒಟ್ಟು 6 ಜನರ ಮೇಲೆ ಈಗ ದೆಹಲಿ ಇಡಿ ಅಧಿಕಾರಿಗಳು ಕೊಟ್ಟಂಥ ಒಂದು ಸೂಚನೆ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈಗ ಒಂದು FIR ದಾಖಲಾಗಿದೆ. ಅದರಲ್ಲಿ ಈಗ ಏನು ಬೆಂಗಳೂರು, ಮೈಸೂರು, ಅಸ್ಸಾಂ ಸೇರಿದಂತೆ ಒಟ್ಟು 6 ಜನ ಜೊತೆಗೆ ಯಾರು ಹಣವನ್ನು ಅಂದರೆ ವಿದೇಶಿ ಅಂದರೆ ಅಮೆರಿಕ ಮೂಲದ ಒಂದು ಬ್ಯಾಂಕ್ ಮೇಲೆ, ಒಂದು ಸಂಸ್ಥೆ ಮೇಲೆ ಸಹ ಈ FIR ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿ KYC ಇಂದ ತಪ್ಪಿಸ್ಕೊಳ್ಳೋದಕ್ಕೆ, KYC ತಪಾಸಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ NE ಮತ್ತು ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾ ಇದ್ರು ಅಂತಕ್ಕಂಥ ಕೋಡ್ಗಳನ್ನು ಬಳಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಹಣ ಹಾಗೆ ಬಂದಂಥ ಡೆಬಿಟ್ ಕಾರ್ಡ್ಗಳಲ್ಲಿ ಬಂದಂಥ ಹಣವನ್ನು 10,000 ರೂಪಾಯಿಯಂತೆ ಸುಮಾರು 3,200 ಬಾರಿ ಹಣವನ್ನು ಡ್ರಾ ಮಾಡಿರ್ತಕ್ಕಂಥ ಅಂಶವನ್ನು ಸಹ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಬೆಂಗಳೂರಿನ ಅಂದರೆ ನಮ್ಮ ರಾಜ್ಯದ DG ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸೀಮಂತ್ ಕುಮಾರ್ ಅವರು ಸಿಕ್ಕಿ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಈಗ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಏನು ಬೆಂಗಳೂರು ಮೂಲದ ವ್ಯಕ್ತಿಗಳ ವಿರುದ್ಧ ದಾಖಲಾಗಿರ್ತಕ್ಕಂಥ FIRಗೆ ಸಂಬಂಧಪಟ್ಟಂತೆ ಅವರ ಚಲನವಲನಗಳನ್ನು ಪತ್ತೆ ಹಚ್ಚೋದಕ್ಕೆ ಅವರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಮೆರಿಕ ಮೂಲದ ವ್ಯಕ್ತಿಗೂ ಅವ್ರಿಗೂ ಇರ್ತಕ್ಕಂಥ ಸಂಬಂಧವೇನು, ಜೊತೆಗೆ ಈ 4 ಜನ ಅಂದರೆ ಬೆಂಗಳೂರು ಮೂಲದ 3 ವ್ಯಕ್ತಿಗಳು ಜೊತೆಗೆ ಮೈಸೂರು ಮೂಲದ ವ್ಯಕ್ತಿಗಳೇನಿದ್ದಾರೆ ಅವರ ಜೊತೆ ಯಾವ ನಕ್ಸಲರು ಸಂಪರ್ಕದಲ್ಲಿದ್ದಾರೆ, ಈ ಹಿಂದೆ ಏನು ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅದನ್ನು ತೊರೆದು ಈಗ ಒಂದು ಸಮಾಜದ ಮುಖ್ಯವಾಣಿಗೆ ಬಂದು ಮತ್ತೆ ಏನಾದರೂ ಅದರಲ್ಲೇ ಇನ್ವಾಲ್ವ್ಮೆಂಟ್ ಆಗಿದ್ದಾರಾ, ಅಥವಾ ಬೇರೆ ಬೇರೆ ರೂಪದಲ್ಲಿ ಏನಾದರೂ ನಕ್ಸಲ್ ಅಂದರೆ ಒಂದು ರೀತಿಯಾಗಿ ಸ್ಲೀಪರ್ ಸೆಲ್ ಅಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯಾಗಿ ಇವರು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ಎಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಈ ರೀತಿಯಾದಂಥ ಅಂಶಗಳನ್ನು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಕೊತ್ತನೂರು ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಜಾಲ, ನಕ್ಸಲರ ಜಾಲ ಜೊತೆಗೆ ವಿದೇಶಿ ಫಂಡ್ ಸಪ್ಲೈ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಬೃಹತ್ ಜಾಲ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವರು ಈಗ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದಾಗ 24 ಡೆಬಿಟ್ ಕಾರ್ಡ್ಗಳು ಸಿಕ್ಕಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಆ ಕ್ಷಣಕ್ಕೆ ಅಂದರೆ ಆವತ್ತು ಸಿಕ್ಕಿದ ಹಿಂದೆ ಇಷ್ಟು ವರ್ಷಗಳಿಂದ ಈ ರೀತಿಯಾದಂಥ ಒಂದು ಕಾರ್ಡ್ಗಳ ಸಪ್ಲೈ ಆಗ್ತಾ ಇದೆ. ಬೆಂಗಳೂರಿನಲ್ಲಿರ್ಬೋದು ಅಥವಾ ಮೈಸೂರು ಇರ್ಬೋದು, ಕರ್ನಾಟಕ ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಕ್ಸಲರು ಅವತಿರ್ಬೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಸದ್ಯ ಆ FIRನಲ್ಲಿ UAPA ಆ್ಯಕ್ಟ್ ಅಡಿಯಲ್ಲಿ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಈ ಒಂದು ಬೃಹತ್ ಜಾಲ ಅಂದರೆ 92.55 ಹಣ ಡ್ರಾ ಆಗಿದೆ ಅನ್ನೋದಾದರೆ ಇದೊಂದು ದೊಡ್ಡ ಹಗರಣ, ಜೊತೆಗೆ ದೊಡ್ಡ ಒಂದು ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು. ಉಗ್ರರಿಂದ ಈ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದ್ದರೂ ಸಹ UAPA ಆ್ಯಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಡ್ತಾರೆ. ಇನ್ನು ನಕ್ಸಲರು ಅದೇ ರೀತಿಯಾಗಿ ಅವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾದಂಥ
ಸಂಬಂಧಪಟ್ಟಂಥ ಕೃತ್ಯಗಳನ್ನು ಎಸಗ್ತಾರೆ. ಹೀಗಾಗಿ ಅವರ ವಿರುದ್ಧವೂ ಸಹ ದೇಶದ್ರೋಹ ಮತ್ತು ಅನ್ಲಾಫುಲ್ ಆಕ್ಟಿವಿಟೀಸ್ ಅಡಿಯಲ್ಲಿ ಕೇಸು ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಕೊತ್ತನೂರು ಪೊಲೀಸರು ಏನು ಕೈಗೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ NIA ತನ್ನ ವಶಕ್ಕೆ ಪಡೆಯುವಂಥ ಅಂದರೆ ತಾನು ತನಿಖೆ ಮಾಡೋದಕ್ಕೆ ತಮ್ಮ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಮಾಹಿತಿಯೂ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವರ್ಗಾವಣೆಯ ಸಿದ್ಧತೆಗಳನ್ನು ಸಹ ನಡೆಸಲಾಗ್ತಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ ರಾಜ್ಯದಲ್ಲಿ ಏನು ಉಗ್ರ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಯಾವ ರೀತಿಯಾಗಿ ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೋ ಅದನ್ನು ಮೀರಿ ನಕ್ಸಲರು ಸಹ ಸ್ಲೀಪರ್ ಸೆಲ್ಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಇಡಿ ತನಿಖೆ ವೇಳೆ ಏನು ಬೆಳಕಿಗೆ ಬಂದಿರತಕ್ಕಂಥ ಅಂಶ, ಜೊತೆಗೆ FIRನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳನ್ನು ನೋಡಿದ್ರೆ ದೊಡ್ಡ ಅಂದರೆ ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿನೇ ಅಂತ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.